ನಮಸ್ಕಾರ. ಯುವರತ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸಾಮಾಜಿಕ ಹೋರಾಟಗಾರರು ಹಾಗೂ ರಾಷ್ಟ್ರೀಯ ಪ್ರಜಾಪ್ರಭುತ್ವ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ರಾಕೇಶ್ ಎಂ ದೇಶರ್ಲಾ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ನಾವು ಹೆಮ್ಮೆ ಪಡುತ್ತೇವೆ. ಮೊದಲನೇದಾಗಿ ಹೇಳಕ್ ಇಷ್ಟಪಡ್ತೀನಿ, ಜಿ ಕನ್ನಡ ನ್ಯೂಸ್ ಅವರು ನನ್ನನ್ನು ಗುರುತಿಸಿ ಅವಾರ್ಡ್ ಕೊಡ್ತಾರೆ. ತುಂಬಾ ಖುಷಿ ಆಗ್ತಾ ಇದೆ. ಈ ಖುಷಿಗೆ ಯಾವುದು ಕೊನೆ ಇಲ್ಲ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಅವಾರ್ಡ್ ಏನ್ ನಂದು ಒಬ್ಬಂದೇ ಪರಿಶ್ರಮ ಅಂತೇನಿಲ್ಲ. ನನ್ನ ಹಿಂದೆ ಇರೋ ನನ್ನ ಸ್ನೇಹಿತರು, ನನ್ನ ಸಂಘಟನೆಯಲ್ಲಿರೋ ಎಲ್ಲ ಮೆಂಬರ್ಸ್ಗಳು ಹಾಗೂ ನನ್ನ ಪೇರೆಂಟ್ಸು, ನನ್ನ ಎಲ್ಲ ಸಹೋದರರು ನನಗೆ ಸಹಕಾರ ಕೊಟ್ಟಿದ್ದಕ್ಕೆ ಈ ಅವಾರ್ಡ್ ಸಿಕ್ಕಿದೆ. ತುಂಬಾ ಧನ್ಯವಾದಗಳು. ಎಲ್ಲ ನನ್ನ ಜನರು ಏನ್ ನನ್ನನ್ನು ಪ್ರೀತಿ ಮಾಡ್ತಾರೆ, ನನ್ನ ಫಾಲೋವರ್ಸ್ ಇದ್ದಾರೆ, ನನ್ನ ಫ್ಯಾನ್ಸ್ ಇದ್ದಾರೆ, ಅವರೆಲ್ಲರಿಗೂ ಡೆಡಿಕೇಟ್ ಮಾಡಕ್ಕೆ ಇದು ನಾನು ಇಷ್ಟಪಡ್ತೀನಿ. ಎಸ್ ಸರ್, ಮೊದಲಿಗೆ ನೀವು ಮೂಲತಃ ರಾಜಸ್ಥಾನ್ ಅವರು, ಆದರೆ ಬೆಳೆದಿದ್ದೆಲ್ಲ ಮಂಡ್ಯ ಮದ್ದೂರಲ್ಲಿ. ಸೊ ನಿಮ್ಮ ಹಿನ್ನೆಲೆ ಏನು ಸರ್? ಜೊತೆಗೆ ನಿಮ್ಮ ಬಾಲ್ಯ ವಿದ್ಯಾಭ್ಯಾಸ ಈ ಕುರಿತಾಗಿ ಹೇಳಿ. ನಾನು ಹುಟ್ಟಿದ್ದು ಬಂದು ರಾಜಸ್ಥಾನದಲ್ಲಿ, ಬೆಳೆದಿದ್ದೆಲ್ಲ ಮಂಡ್ಯ ಜಿಲ್ಲೆ ಮದ್ದೂರಲ್ಲಿ. ಅಲ್ಲೇ ಓದಿದ್ದು ಎಲ್ಲ. 2011ರಲ್ಲಿ ಬೆಂಗಳೂರಿಗೆ ಬಂದಿದ್ದು. ಆವಾಗಿಂದ ಇಲ್ಲಿ ಬಿಸ್ನೆಸ್ ಆಗಿ ಬಂದೆ. 2013ರಲ್ಲಿ ನಾನು ರಾಜಕೀಯವಾಗಿ JDS ಪಕ್ಷಕ್ಕೆ ಬಂದೆ. ನನಗೆ ಮೆಂಟರ್ ಮತ್ತು ಪೊಲಿಟಿಕಲ್ ಗಾಡ್ ಫಾದರ್ ಮಂಡ್ಯದ ಮೂಲದವರು ಮೊಹಮ್ಮದ್ ಜಫರುಲ್ಲಾ ಖಾನ್ ಅಂತ. ಅವರ ನಿರ್ದೇಶನವಾಗಿ ನಾನು ದೇವೇಗೌಡರ ಜೊತೆಯಲ್ಲಿ ಸೇರ್ಕೊಂಡು ಅವ್ರ ಜೊತೆ ಕೆಲವು ಚುನಾವಣೆಗಳಲ್ಲಿ ಓಡಾಡಿದ್ದೀನಿ. ಆಮೇಲೆ 2015ರಲ್ಲಿ BBMP ಎಲೆಕ್ಷನಲ್ಲೂ ಕೂಡ ನನಗೆ ಟಿಕೆಟ್ ಕೊಟ್ಟಿದ್ದರು. ಬಟ್ ಕೆಲವೊಂದು ಕಾರಣಗಳಿಂದ ನನ್ನದು ಟಿಕೆಟ್ ಫೇಲ್ ಆಯಿತು. ಸೊ ಅದರಿಂದ ನಂದು ಇವಾಗ ನಮ್ಮ ಒಂದು ಸಂಘಟನೆ ಮಾಡ್ಕೊಂಡಿದ್ದೀನಿ, ರಾಷ್ಟ್ರೀಯ ಪ್ರಜಾಪ್ರಭುತ್ವ ಸೇನೆ ಅಂತ. ಎಸ್ ಸರ್, ಇನ್ನು ನಿಮ್ಮ ಕುಟುಂಬದ ಹಿನ್ನೆಲೆ ಏನು ಸರ್? ನೀವು ರಾಜಸ್ಥಾನದಿಂದ ಬಂದಿರೋದು. ಸೊ ನಿಮ್ಮ ಕುಟುಂಬ ಹಾಗೆ ನೀವು ಏನು ಓದಿದ್ದೀರಾ ಇದ್ರ ಬಗ್ಗೆ? ಕುಟುಂಬದ ಅಂತಂದರೆ ನಮ್ಮ ತಂದೆದು ಜ್ಯುವೆಲ್ರಿ ಬಿಸ್ನೆಸ್ಸು. ನನ್ನ ತಮ್ಮ ಇವಾಗ ನಮ್ಮ ತಂದೆ ಜೊತೆಲೇ ಇದ್ದಾನೆ. ನಾನು ಬೆಂಗಳೂರಲ್ಲಿದ್ದೀನಿ ಮೇಡಮ್. ನಂದು ರಿಯಲ್ ಎಸ್ಟೇಟಲ್ಲಿ ಬಿಸ್ನೆಸ್ ಇದೆ. ಎಸ್ ಸರ್, ಇನ್ನು ನೀವು ರಾಜಸ್ಥಾನ್ ಮೂಲದವರು, ಆದರೆ ಬೆಳೆದಿದ್ದು ಮಾತ್ರ ಮಂಡ್ಯ ಮದ್ದೂರು ಕಡೆಯಲ್ಲಿ. ಸೊ ನಿಮ್ಮ ಬಾಲ್ಯ ಹೇಗಿತ್ತು ಸರ್? ನಿಮ್ಮ ಓದು ಎಲ್ಲಿ ಓದಿದ್ರಿ, ಏನು ಓದಿದ್ದೀರಾ ಇದ್ರ ಬಗ್ಗೆ, ಹಾಗೆ ನಿಮ್ಮ ಕುಟುಂಬದ ಬಗ್ಗೆ? ಮೇಡಮ್, ನಂದು ಓದಿರೋದು ಆ್ಯಕ್ಚುಲಿ MBA ಓದಿದ್ದೀನಿ. ಬಟ್ ಸ್ಟಾರ್ಟಿಂಗಿಂದ ಅಂದರೆ ಮದ್ದೂರಲ್ಲಿ ಸೆಂಟ್ ಆನ್ಸ್ ಕಾನ್ವೆಂಟಲ್ಲೇ ಓದಿದ್ದು ನಾನು 9th ಸ್ಟ್ಯಾಂಡರ್ಡ್ವರೆಗೂ. ಅಲ್ಲಿ ನನ್ನ ಟೀಚರ್ಸ್ ಎಲ್ಲ ನನ್ನ ಚೆನ್ನಾಗಿ ಓದಿಸಿ 9th ಸ್ಟ್ಯಾಂಡರ್ಡಲ್ಲಿ ಒಂದು ಸ್ವಲ್ಪ ಅಂದರೆ ನಮ್ಮ ತಂದೆ ಹಾಸ್ಟೆಲ್ಗೆ ಹಾಕಬೇಕು ಅಂತಂದ್ಬಿಟ್ಟು ನನ್ನ 10th ಸ್ಟ್ಯಾಂಡರ್ಡಲ್ಲಿ ವಿಶ್ವಮಾನವ ಸ್ಕೂಲಲ್ಲಿ ಹಾಸ್ಟೆಲಲ್ಲಿ ಹಾಕಿದ್ದು. ಅದರಾದ ನಂತರ ಅಲ್ಲಿ ಹಾಸ್ಟೆಲ್ ಮುಗಿಸ್ಕೊಂಡ್ಮೇಲೆ ಫಸ್ಟ್ PUC ಮಂಡ್ಯ PS ಕಾಲೇಜು, ಅಲ್ಲೇ ಎಜುಕೇಷನ್ ಎಲ್ಲ ಮುಂದೆ PS ಕಾಲೇಜ್ ಎಲ್ಲ ಪಕ್ಕದಲ್ಲೇ ಓದಿದ್ದು ನಾನು. ಸೊ ಎಜುಕೇಷನ್ ವಿಚಾರ ಅಂತಂದಾಗ ಚೆನ್ನಾಗೇ ಓದ್ತಾ ಇದ್ದೆ ನಾನು. ಮೇನ್ ಏನಂದರೆ ನನ್ನ ಬರ್ತ್ಡೇ ಕೂಡ ಸಹ ಸೆಪ್ಟೆಂಬರ್ 5 ಟೀಚರ್ಸ್ ಡೇ ದಿನಾನೇ. ಸೊ ಇವತ್ತಿಗೂ ಕೂಡ ಸಹ ನಾನು ಪ್ರತಿ ವರ್ಷ ನಾನು ಹುಟ್ಟಿದಬ್ಬ ಇದ್ದಾಗ ನಾನು ಓದಿದ ಸ್ಕೂಲಲ್ಲಿ ಸೆಂಟ್ ಆನ್ಸ್ ಕಾನ್ವೆಂಟ್ ಏನು ಮದ್ದೂರಲ್ಲಿ ಇದೆಯಲ್ಲ ಮೇಡಮ್, ಅಲ್ಲಿ ಹೋಗ್ಬಿಟ್ಟು ಪ್ರತಿ ವರ್ಷ ನಾನು ಹುಟ್ಟಿದಬ್ಬ ಆಚರಿಸ್ಕೊಳ್ತೀನಿ. ಅಲ್ಲಿನ ಟೀಚರ್ಸ್ಗಳು, ನನ್ನ ಗುರುಗಳು ಏನಿದ್ದಾರೆ, ಕೆಲವರು ಇದ್ದಾರೆ, ಕೆಲವರು ಡೆತ್ ಆಗಿದ್ದಾರೆ. ಸೊ ಅದರಿಂದ ಇವಾಗ ಪ್ರತಿ ವರ್ಷ ಹೋದಾಗ ಅವ್ರ ಟೀಚರ್ಸ್ಗಳೆಲ್ಲ ಸಿಕ್ಕಿದಾಗ ಖುಷಿ ಪಡ್ತಾರೆ. ಒಬ್ಬ ನಮ್ಮ ಸ್ಟೂಡೆಂಟು ಇಷ್ಟು ವರ್ಷ ಆದರೂ ಸ್ಕೂಲ್ನ ಬಿಟ್ಟಿಲ್ಲ ಅಂತಂದ್ಬಿಟ್ಟು. ಅದು ಏನು ಕೋಎಡ್ ಎಜುಕೇಷನ್ ಆಗಿದ್ದರಿಂದ ನನ್ನ ಒಂದು ಬಾಲ್ಯದ ಎಜುಕೇಷನ್ ಸಿಸ್ಟಮ್ ತುಂಬ ಚೆನ್ನಾಗಿತ್ತು ಆ ಟೈಮಲ್ಲಿ. ಈಗ ಏನಂದರೆ ಮೇಡಮ್, ಟೀಚರ್ಸ್ಗಳು ಒಂದು ಏಟ್ ಹೊಡೆದ್ರೆ ಸಾಕು, ಪೇರೆಂಟ್ಸ್ಗಳು ಮತ್ತು ಹ್ಯೂಮನ್ ರೈಟ್ಸ್ ಅವರು ಹೋಗ್ಬಿಟ್ಟು ಗಲಾಟೆ ಮಾಡ್ತಾರೆ. ಅವಾಗ ನಮ್ಮ ಟೀಚರ್ಸ್ ಎಷ್ಟೇ ಹೊಡಿತಿದ್ರು ನಾವು ಯಾರಿಗೂ ಹೋಗಿ ಹೇಳ್ಕೊಳಕ್ಕೂ ಆಗ್ತಿರಲಿಲ್ಲ. ನಾವು ಸುಮ್ಮನೆ ಹೋಗ್ಬಿಟ್ಟು ಮನೇಲಿ ಕೂತ್ಕೋಬೇಕಾಗಿರೋದು. ಬಟ್ ನಮ್ಮ ತಾಯಿ ಒಂದು ಸ್ವಲ್ಪ ಏನಾದರೂ ನಮಗೆ ಬರೆಗಿರೆ ಬಂದಿದ್ರೆ ನಮ್ಮ ತಾಯಿ ಒಂದು ಸ್ವಲ್ಪ ಸ್ಕೂಲಿಗೆ ಬಂದು ಮಾತಾಡೋರು, ಯಾಕೆ ನನ್ನ ಮಗಂಗೆ ಹಿಂಗೆ ಹೊಡೆದ್ರಿ ಅಂತ. ಬಟ್ ಆದರೂ ಸ್ಕೂಲ್ ಟೀಚರ್ಸ್ ಆಗಿನ ಎಜುಕೇಷನ್ ಸಿಸ್ಟಮ್ ಇದೆಯಲ್ಲ ಮೇಡಮ್, ಅದು ಲವೇಬಲ್. ಅಂದರೆ ನಮಗೆ ಅರ್ಥ ಆಗ್ತಾಯಿತ್ತು ವಾಟ್ ವಿ ಆರ್ ಡೂಯಿಂಗ್ ಅಂತಂದ್ಬಿಟ್ಟು. ಈಗಿನ ಎಜುಕೇಷನ್ ಸಿಸ್ಟಮ್ ಹೆಂಗಾಗಿದೆ ಅಂತಂದರೆ, ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ತಾನೆ, ಸಂಜೆ ಅವನು ಸ್ಕೂಲಿಂದ ಬಂದ ತಕ್ಷಣ ಮಗು ತಿಂಡಿ ಊಟ ನೋಡೋಕೆ ಹೋಗಲ್ಲ, ಮೊಬೈಲ್. ಆ ಮೊಬೈಲಿಂದ ಏನಾಗ್ತದೆ ಅಂದರೆ ಮಕ್ಕಳ ಭವಿಷ್ಯ ಏನಾಗುತ್ತೆ ಅಂತ ಕೆಲವೊಂದು ಟೈಮಲ್ಲಿ ನನಗೆ ಯೋಚನೆ ಮಾಡಿ ನನಗೆ ಸಖತ್ ಬೇಜಾರಾಗುತ್ತೆ. ಸೊ ಈಗಿನ ಎಜುಕೇಷನ್ ಸಿಸ್ಟಮಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳು ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಓಕೆ, ಸೊ ನೀವು ವಿದ್ಯಾಭ್ಯಾಸ ಮುಗಿದ ತಕ್ಷಣ ನಿಮ್ಮ ವೃತ್ತಿನ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ ಸರ್? ಅಂದರೆ ಬಿಸ್ನೆಸ್ಸೇ ಮಾಡಿದ್ರಾ? ಬಿಸ್ನೆಸ್ಸೇ ಮಾಡ್ಕೊಂಡು ಬಂದೆ ಮೇಡಮ್. ಯಾಕಂದರೆ ನಮ್ಮಲ್ಲಿ ಎಷ್ಟೇ ಓದಿದ್ರು ಫೈನಲ್ ಆಗಿ ಬಿಸ್ನೆಸ್ ಮಾಡೋದೇ ಇರುತ್ತೆ. ಸೊ ಬಿಸ್ನೆಸ್ಸಲ್ಲೇ ತೊಡಗಿದೆ ಮೇಡಮ್. ಓಕೆ ಸರ್, ಇನ್ನು ಈ ರಾಜಕೀಯದ ಕಡೆ ನಿಮಗೆ ಇಂಟ್ರೆಸ್ಟ್ ಹೇಗೆ ಬಂತು ಅಂತ? ಇಂಟ್ರೆಸ್ಟ್ ಹೇಗೆ ಬಂತು ಅಂತಂದರೆ ಮೇಯ್ನಾಗಿ ಇಲ್ಲಿ ಏನು ಉತ್ತರ ಭಾರತೀಯರಿದ್ದಾರೆ ಅವ್ರದ್ದೊಂದು ತೊಂದರೆಗಳು
ಮತ್ತು ಅವರ ಕಷ್ಟ ಸುಖಗಳು ನೋಡ್ಕೊಂಡು ಯಾಕೆ ನಾವು ಒಬ್ಬರು ಉತ್ತರ ಭಾರತದಲ್ಲಿ ಒಬ್ಬರು ಲೀಡರ್ ಆಗಬಾರ್ದು ಅಂತ ನನ್ನ ಮನಸ್ಸಲ್ಲಿ ಬಂತು. ಸೊ ಅದರದ್ದೇ ಒಂದು ನಾನು ಮನಸ್ಸಲ್ಲಿ ಇಟ್ಕೊಂಡು ಇವಾಗ ಒಂದು ಸಂಘಟನೆ ಮಾಡ್ಕೊಂಡು ಏನೋ ಒಂದು ತೊಂದರೆ ಇದ್ದರೂ ಅದನ್ನು ಮುಂದೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಮೇಡಮ್. ಎಸ್ ಸರ್, ಏನು ನೀವು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ನಾಯಕತ್ವದಲ್ಲಿ ಬೆಳೆದವ್ರು ನೀವು. ಸೊ ಆ ಅನುಭವ ಹೇಗಿತ್ತು ಸರ್? ಆ ಎಕ್ಸ್ಪೀರಿಯನ್ಸ್ ಏನೇನೆಲ್ಲ ಕಲ್ತ್ರಿ? ಆ ಎಕ್ಸ್ಪೀರಿಯನ್ಸ್ ಇವತ್ತು ನಾನು ಅವ್ರನ್ನ ಯಾವತ್ತು ಏನೇ ಒಂದು ನನ್ನ ಶುಭ ಕಾರ್ಯಕ್ರಮ ಇದ್ದರೂ ಅಥವಾ ಏನೇ ಇದ್ದರೂ ಅವ್ರನ್ನ ನಾನು ಅವರ ಆಶೀರ್ವಾದ ತೊಗೊಳ್ತೀನಿ. ಆಮೇಲೆ ಅವ್ರು ನನಗೋಸ್ಕರ ಒಂದು ಗಾಡ್ ಗಿಫ್ಟೆಡ್ ಪರ್ಸನ್ ಅಂತ ಅಂದ್ಕೊಳ್ತೀನಿ ಮೇಡಮ್. ಸೊ ಅವ್ರ ಜೊತೆ ವರ್ಕ್ ಮಾಡಿದಂಥ ಅನುಭವ ಹೇಗಿತ್ತು ಸರ್? ತುಂಬ ಚೆನ್ನಾಗಿತ್ತು ಮೇಡಮ್. ಅವರು ಮಾಡೋ ಯೋಚನೆ, ಅವ್ರು ಮಾತಾಡೋ ಮಾತುಗಳು ಅದೆಲ್ಲ ನನಗೆ ತುಂಬ ಪ್ರೇರಣವಾಗಿರುತ್ತೆ ಮೇಡಮ್. ಎಸ್ ಸರ್, ಇನ್ನು ರಾಜಕೀಯದಲ್ಲಿ ನಿಮ್ಮ ರೋಲ್ ಮಾಡೆಲ್ ಅಂದರೆ ಯಾರು? ರೋಲ್ ಮಾಡೆಲ್ ಅಂತ ನೋಡೋಕೆ ಬಂದರೆ ನನಗೆ ಸ್ವಾಮಿ ವಿವೇಕಾನಂದ ಅವ್ರು ಬರ್ತಾರೆ. ಅವರ ನಾಯಕತ್ವ ಮತ್ತು ಅವ್ರು ಹೇಳೋ ಮಾತುಗಳು. ಈಗಿನ ಇದರಲ್ಲಿ ನೋಡೋಕೆ ಹೋದರೆ ನನಗೆ ದೇವೇಗೌಡರು ಒಬ್ಬರು ರೋಲ್ ಮಾಡೆಲ್ ಮೇಡಮ್. ಎಸ್ ಸರ್, ಇನ್ನು ನೀವು ಸಾಮಾಜಿಕ ಹೋರಾಟಗಾರರಾಗಿ ಕೂಡ ಗುರುತಿಸ್ಕೊಂಡಿದ್ದೀರಾ. ಸೊ ಈ ಹೋರಾಟದ ಜೀವನದ ಬಗ್ಗೆ ಹೇಳಿ ಸರ್. ಹೆಂಗೆ ಇಂಟ್ರೆಸ್ಟ್ ಬಂತು? ಏನಾದರೂ ಒಂದು ಯಾವುದಾದ್ರು ಇನ್ಸಿಡೆಂಟಿಂದ ನಿಮಗೆ ಸ್ಫೂರ್ತಿ ಸಿಗ್ತಾ ಅಂದರೆ ನಾನು ಈ ಥರ ಒಂದು ಆ್ಯಕ್ಟಿವಿಸ್ಟ್ ಆಗಬೇಕು ಅಂತ? 2018-19 ಈ ಇಲ್ಲಿ ಮಾರ್ವಾಡಿಗಳಿಗೆ ತೊಂದರೆ ಆಗೋಂಥದ್ದು ಸನ್ನಿವೇಶಗಳು ಬಂತು. ಆವಾಗಿಂದ ನನಗೆ ಮೈಂಡಲ್ಲಿ ಬಂದಿದ್ದು ಯಾಕೆ ನಾನು ಒಂದು ಇವ್ರಿಗೋಸ್ಕರ ಒಂದು ಅವರು ಧ್ವನಿ ಯಾಕೆ ಆಗಬಾರ್ದು ನಾನು ಉತ್ತರ ಭಾರತೀಯರಿಗೆ ಅಂತಂದ್ಬಿಟ್ಟು ಒಂದು ಸಂಘಟನೆ ಮಾಡ್ಕೊಂಡಿದ್ದು. ಆವಾಗಲೇ ನಾನು ಒಂದು ಕಾರ್ಯಕ್ರಮ ಮಾಡಿದೆ, ಏಕ್ ಶಾಮ್ ಕರಮ್ ಭೂಮಿ ಕೆ ನಾಮ್ ಅಂತಂದ್ಬಿಟ್ಟು ಟೌನ್ ಹಾಲ್ನಲ್ಲಿ. ಆ ಕಾರ್ಯಕ್ರಮ ಮಾಡಿದ ಉದ್ದೇಶ ಏನಂತಂದರೆ ನಾವೆಲ್ಲರೂ ಒಂದೇ ಭಾರತೀಯರು. ನಾವು ಭಾಷೆ ಬೇರೆ ಬೇರೆ ಆಗಿರ್ಬೋದು, ಬಟ್ ಒಂದೇ ಭಾರತೀಯರು ಅಂತಂದ್ಬಿಟ್ಟು ಸೊ ಅದನ್ನು ಟ್ಯಾಗ್ಲೈನು ಹಂಗೆ ಹಾಡ್ಕೊಂಡೆ, ಒನ್ ಇಂಡಿಯಾ ಫಾರ್ ಆಲ್ ಇಂಡಿಯನ್ಸ್ ಅಂತಂದ್ಬಿಟ್ಟೆ. ಸೊ ಅದನ್ನು ಮುಂದೋಡ್ಕೊಂಡು ನೋಡ್ತಾ ಇದ್ದೀನಿ. ಎಸ್ ಸರ್, ಇನ್ನು ನೀವು ಹೋರಾಟಗಾರರಾಗಿ ಯಾವೆಲ್ಲ ಕೆಲಸವನ್ನು ಮಾಡಿದ್ದೀರಾ ಅಂತ ಈಗ ಅಷ್ಟೇ ಒಂದು ಹೇಳಿದ್ರಿ. ಸೊ ಇದನ್ನು ಬಿಟ್ಟು ಇನ್ನು ಏನೇನೆಲ್ಲ ಕೆಲಸಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ದೀರಾ? ಎಲ್ಲ ಒಂದು ಕನ್ನಡಕ್ಕೆ ಪರವಾಗಿ ಏನೇನು ಬೇಕು ಅಂದರೆ ಕಾವೇರಿ ಗಲಾಟೆಗೆ ಇರಲಿ, ಉತ್ತರ ಭಾರತನ ಕರ್ಕೊಂಡು ಹೋಗ್ಬಿಟ್ಟು ನಾನು KRS ಹತ್ರನೂ ಹೋರಾಟ ಮಾಡಿದ್ದೀನಿ. ಇಲ್ಲಿಂದ ಮತ್ತು ಬೆಂಗಳೂರಿಂದ ಸುಮಾರು ಒಂದು 4-5 ಬಸ್ಸಲ್ಲಿ ಜನರನ್ನ ಕರ್ಕೊಂಡೋಗಿ ಮೈಸೂರಲ್ಲಿ KRS ಹತ್ರ ಹೋರಾಟ ಮಾಡಿದ್ದೀನಿ. ಅದರಾದಮೇಲೆ ಒಂದು ಮಾನವ ಸಾರಥಿ ಟ್ರಸ್ಟ್ ಅಂತ ಅಂದ್ಬಿಟ್ಟು ಒಂದು ಇಲ್ಲಿ ಹೊಸಕೋಟೆನಲ್ಲಿ ಅನಾಥಾಶ್ರಮ ನಡೆಸ್ತಾ ಇದ್ದೀನಿ. ಸೊ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ 3 ಮಕ್ಕಳಿದ್ರು, ಇವಾಗ ಸುಮಾರು ಒಂದು 52 ಮಕ್ಕಳಿದ್ದಾರೆ ಮೇಡಮ್. ಎಸ್ ಸರ್, ನೀವು ಅನಾಥಾಶ್ರಮದ ಬಗ್ಗೆ ಹೇಳಿದ್ರಿ. ಸೊ ಈ ಅನಾಥಾಶ್ರಮ ಶುರು ಮಾಡಬೇಕು ಅಂತ ಹೇಗೆ ಅನಿಸ್ತು? ಸೊ ಆ ಅನಾಥಾಶ್ರಮದ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳೋದಾದ್ರೆ. 2017 ನನಗೊಂದು ಪರ್ಸ್ನಲ್ ಒಂದು ಪ್ರಾಬ್ಲಮ್ ಆಗುತ್ತೆ. ಸೊ ಆ ಟೈಮಲ್ಲಿ ನನಗೆ ಯೋಚನೆ ಬರುತ್ತೆ, ಯಾಕೆ ಅನಾಥ ಮಕ್ಕಳಿಗೆ ಒಂದು ಆಸರೆ ಆಗಬಾರ್ದು ಅಂತ. ಈ ಒಂದು ನನ್ನ ಮಕ್ಕಳು ಕೂಡ ಸಹ ನನ್ನ ತಂದೆ ತಾಯಿ ಜೊತೆಲೇ ಇದ್ದಾರೆ. ಬಟ್ ನಾನು ಒಂದು ಮನಸ್ಸಲ್ಲಿ ಯಾರು ಮಕ್ಕಳು ಅನಾಥ ಆಗಿರಬಾರ್ದು ಅಂತಂದ್ಬಿಟ್ಟು ಒಂದು ಯೋಚನೆ. ಸೊ ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಟ್ ಮತ್ತು ಚೈಲ್ಡ್ ಕೇರ್ ಒಂದು ಸೆಂಟರ್ ಮಾಡಬೇಕು ಅಂತಂದ್ಬಿಟ್ಟು ಮಾಡಿರೋದು. ಎಸ್ ಸರ್, ಸೊ ಈಗ ಎಷ್ಟು ಜನ ಮಕ್ಕಳಿದ್ದಾರೆ ಅಲ್ಲಿ ಅನಾಥ? ಈಗ 52 ಮಕ್ಕಳಿದ್ದಾರೆ. ಓಕೆ ಸರ್, ಇನ್ನು ನೀವು ಈ ಹೋರಾಟ ಅಂತ ಯಾವಾಗಲೂ ಹೋಗ್ತಿರ್ಬೇಕಾದ್ರೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು? ಅಂದರೆ ಯಾವಾಗಲೂ ಹಿಂಗೆ ಹೊರಗೆ ಹೋಗ್ತಿರ್ತೀರಾ? ಸ್ಟಾರ್ಟಿಂಗಲ್ಲಿ ಒಂಚೂರು ತೊಂದರೆ ಆಯಿತು, ಎಲ್ಲ ಬೇಡ ಯಾಕೆ ಅಂತ ಹೇಳಿದ್ರು. ಬಟ್ ಈಗೇನೇ ಒಂದು ಹೋರಾಟ ಮಾಡ್ತಿದ್ರು, ಅಮ್ಮ ಆಶೀರ್ವಾದ, ಅಪ್ಪ ಅಮ್ಮನ ಆಶೀರ್ವಾದ ಯಾವಾಗಲೂ ತೊಗೊಂಡು ಹೋಗ್ತೀನಿ. ಆಮೇಲೆ ಏನೇ ಒಂದು ದೊಡ್ಡ ಕೆಲಸ ಮಾಡೋಕ್ಕಿಂತ ಮುಂಚೆ ಮದ್ದೂರಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡ್ಕೊಂಡು ನಮ್ಮ ತಂದೆ ತಾಯಿ ಆಶೀರ್ವಾದ ತೊಗೊಂಡು ಸನ್ಮಾನ್ಯ ದೇವೇಗೌಡರವ್ರ ಸಹ ಆಶೀರ್ವಾದ ತೊಗೊಂಡು ಮುಂದೆ ಹೋಗ್ತೀನಿ ಮೇಡಮ್. ಎಸ್ ಸರ್, ಇನ್ನು ಈ ಹೋರಾಟ ಅಂತ ಬಂದಾಗ ಈ ಕೇಸ್ಗಳು ಬೆದರಿಕೆಗಳು ಎಲ್ಲ ಕಾಮನ್. ಸೊ ನೀವು ಆ ಥರ ಏನಾದರೂ ಫೇಸ್ ಮಾಡಿದ್ದೀನಿ ಮೇಡಮ್. ಎಲ್ಲ ಥರದ್ದು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಿದ್ದೀನಿ, ಎಲ್ಲ ಕೇಸ್ಗಳಿಗೂ ಫೇಸ್ ಮಾಡಿದ್ದೀನಿ ಮೇಡಮ್. ಎಸ್, ಕೆಲವೊಂದು ಹಂಚ್ಕೊಳ್ಬಹುದಾ ಸರ್ ಇಲ್ಲಿ? ಹೇಳಿ ಮೇಡಮ್. ಎಸ್, ಅದ ಯಾವ್ದಾದ್ರು ಕೇಸ್ಗಳಂತಂದರೆ ಒಂದು ಸುಮಾರು ವರ್ಷಗಳ ಹಿಂದೆ ದೇವನಹಳ್ಳಿಯಲ್ಲಿ ಒಂದು ಸತಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಟೋಲ್ಗೆ ಅಂತ ಹೋರಾಡಿದಾಗ ನಾನು ಅವ್ರ ಜೊತೆಲಿದ್ದೆ. ಆಮೇಲೆ ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮ HM ರಮೇಶ್ ಗೌಡರು ಒಂದು ಸತಿ ಹೋರಾಟ ಮಾಡಿದ್ರು, ಅವ್ರ ಜೊತೆಲೂ ನಾವು ಅವಾಗ ಕೇಸೆಲ್ಲ ಹಾಕ್ಸ್ಕೊಂಡಿದ್ವಿ. ಸೊ ಹೋರಾಟ ಮತ್ತು ಕೇಸ್ ಅನ್ನೋದು ನಮಗೂ ಹೊಸದಲ್ಲ ಮೇಡಮ್. ಎಸ್ ಸರ್, ಇನ್ನು ಈಗ ನೀವಿರುವಂತಹ ಈ ಹೋರಾಟದ ಬದುಕಲ್ಲಿ ಈ ಬದುಕನ್ನು ನೋಡಿದ್ರೆ ನಿಮ್ಮ ಕುಟುಂಬದವರು ಏನಂತಾರೆ? ಖುಷಿ ಪಡ್ತಾರಾ, ಹೆಮ್ಮೆ ಪಡ್ತಾರಾ? ಹೇಗೆ ನಿಮ್ಮ ತಂದೆ ತಾಯಿ? ಹೆಮ್ಮೆ ಪಡ್ತಾರೆ ಮೇಡಮ್. ಸೊ ಏನು ಹೇಳ್ತಾರೆ ಸರ್ ಅವ್ರೀಗ? ನಿಮ್ಮ ಸ್ನೇಹಿತರಾಗಿರ್ಬೋದು, ಏನು ಸಜೆಷನ್ ಕೊಡ್ತಾರೆ, ಏನು ಹೇಳ್ತಾರೆ ಅಂತ? ಇನ್ನು ಮುಂದೆ ಹೋಗು, ಮತ್ತು ಇನ್ನು ಭವಿಷ್ಯದಲ್ಲಿ ಒಂದು ಒಳ್ಳೆ ನಾಯಕತ್ವ ಬರಲಿ ಅಂತ ಹೇಳ್ತಾರೆ ಮೇಡಮ್. ಎಸ್ ಸರ್, ಇನ್ನು ರಾಷ್ಟ್ರೀಯ ಪ್ರಜಾಪ್ರಭುತ್ವ ಸೇನೆಯ ಒಂದು ಸಂಸ್ಥಾಪಕ ಅಧ್ಯಕ್ಷರಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ಸೊ ಈ ಸೇನೆಯ ಬಗ್ಗೆ ಹೇಳಿ ಸರ್, ಇದನ್ನ ಹೇಗೆ ಸ್ಟಾರ್ಟ್ ಆಯಿತು, ಹೇಗೆ ಅಂತ?
ಇದನ್ನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ವಿ ಮೇಡಮ್ 2019ರಲ್ಲಿ ಟೌನ್ ಹಾಲ್ನಲ್ಲಿ ಮೇಯ್ನ್ ಫಸ್ಟ್ ಕಾರ್ಯಕ್ರಮ ಮಾಡಿದ್ದು ಏಕ್ ಶಾಮ್ ಕರಮ್ ಭೂಮಿ ಕೆ ನಾಮ್ ಅಂತ ಅಂದ್ಬಿಟ್ಟು. ಅದರಾದಮೇಲೆ ನವಂಬರ್ 2022ರಲ್ಲಿ ವೈಟ್ ಫೀಲ್ಡಲ್ಲಿ ಏಕ್ ಶಾಮ್ ಅನಾಥ್ ಬಚ್ಚೋ ಕೆ ನಾಮ್ ಅಂತಂದ್ಬಿಟ್ಟು ಮಾಡಿದ್ದೆ. ಸೊ ಅವಾಗಿಂದ ಇವಾಗಿನವರೆಗೂ ನಮ್ಮ ಸಂಘಟನೆಯಲ್ಲಿ ಸುಮಾರು ಒಂದು 13-14 ಸಾವಿರ ಜನ ಮೆಂಬರ್ಸ್ ಇದ್ದಾರೆ. ಸೊ ನಾನು ಉತ್ತರ ಭಾರತೀಯರಿಗೆ ಏನೇನು ತೊಂದರೆ ಬಂದರೂ ಅವ್ರು ನನ್ನ ಹತ್ರ ಬರ್ತಾರೆ. ಅಂದರೆ ಜಮ್ಮು ಕಾಶ್ಮೀರಿಂದ ಹಿಡ್ದು ಮಹಾರಾಷ್ಟ್ರದವರೆಗೂ ಯಾರ್ಯಾರು ಉತ್ತರ ಭಾರತ ನಮ್ಮ ಕರ್ನಾಟಕದಲ್ಲಿದ್ದಾರೆ ಅವ್ರಿಗೇನೇ ತೊಂದರೆ ಬಂದರೂ ನಾನು ಅವ್ರಿಗೋಸ್ಕರ ಹೋರಾಟ ಮಾಡೋಕ್ಕೆ ಸಿದ್ಧವಾಗಿರ್ತೀನಿ. ಓಕೆ ಸರ್. ಸೊ ಈ ಸೇನೆಯ ಉದ್ದೇಶ ಅಂದರೆ ಅದೇ ಉತ್ತರ ಭಾರತದಲ್ಲಿರುವಂತಹ ಜನರಿಗೆ ಕಷ್ಟಕ್ಕೆ ಸ್ಪಂದಿಸೋದು. ಸೊ ಈ ಕುರಿತಾಗಿ ಏನೆಲ್ಲ ಕೆಲಸಗಳನ್ನ ಮಾಡಿದಿರಾ? ಅಂದರೆ ಈ ನಾರ್ತ್ ಇಂಡಿಯನ್ಸ್, ಈ ಕರ್ನಾಟಕದಲ್ಲಿರೋರು ಉತ್ತರ ಭಾರತೀಯರ ಪರವಾಗಿ ಏನೆಲ್ಲ ಕಷ್ಟಕ್ಕೆ ಸ್ಪಂದಿಸಿದ್ದೀರಾ ಅಂತ? ಮೇಯ್ನಾಗಿ ಅವರು ಹೊಸ್ದಾಗಿ ಯಾರು ಬಂದಿರ್ತಾರೆ, ಕೆಲವರು IT-BT ಕಂಪ್ನಿಗೆ ಬಂದಿರ್ತಾರೆ, ಅವ್ರಿಗೆ ಕನ್ನಡ ಮಾತಾಡೋ ಒಂದು ಸನ್ನಿವೇಶ ಎಲ್ಲೂ ಬರಲ್ಲ. ಬಟ್ ಹೊರಗಿನ ಜಗತ್ತಲ್ಲಿ ಅಂದರೆ ಅಂಗಡಿಗೆ ಹೋದಾಗ ಅಥವಾ ಆಟೋದಲ್ಲಿ ಹೋದಾಗ ಕನ್ನಡ ಕಲಿಯೋದು ಅನಿವಾರ್ಯವಾಗಿರುತ್ತೆ. ಸೊ ಅವ್ರಿಗೆ ಅಂತಂದ್ಬಿಟ್ಟೆ ಕೆಲವು ಜಾಗದಲ್ಲಿ ನಾನು ಫ್ರೀಯಾಗಿ ಕನ್ನಡ ಕಲಿಬೋದು ಅಂತ ತರಬೇತಿಗಳನ್ನ ಓಪನ್ ಮಾಡಿದ್ದೀನಿ. ಅವರು ಏನು ಫೀಸ್ ಕೊಟ್ಟು ಏನು ಕನ್ನಡ ಏನು ಕಲಿಯೋದು ಬೇಕಾಗಿಲ್ಲ, ಆರಾಮಾಗಿ ಕನ್ನಡ ಕಲಿಬೋದು. ಬಟ್ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ನನಗೆ ಸಖತ್ ಬೇಜಾರಾಗುತ್ತೆ. ಹೊಸ್ದಾಗಿ ಬಂದಿರ್ತಾರೆ, ಇನ್ನೊಂದು 15 ದಿವಸ 20 ದಿವಸನೂ ಆಗಿರಲ್ಲ, ಅಥವಾ ಕೆಲವರು ತಿರುಗಾಡಕ್ಕೆ ಬಂದಿರ್ತಾರೆ. ಆವಾಗ ಕೆಲವೊಂದು ಅಷ್ಟು ಜನ ಕನ್ನಡ ಮಾತಾಡೋಕ್ಕೆ ಬರಲ್ಲ ಅಂತಂದ್ಬಿಟ್ಟು ವಿರುದ್ಧ ಮಾಡಿದಾಗ ನಂಗೆ ಸಖತ್ ಬೇಜಾರಾಗುತ್ತೆ ಮೇಡಮ್. ಅಂದರೆ ಇದೊಂದು ಕ್ಲಾಶಸ್ ತುಂಬ ಮುಂಚೆಯಿಂದನೂ ನಡೀತಾ ಇರುತ್ತೆ. ಹೌದು, ನಡೀತಾ ಇದೆ. ಅದು ನಡಿಬಾರ್ದು ಅಂತ ನಾನು ಒಂದು ಕೇಳ್ಕೊಳ್ತೀನಿ ಎಲ್ಲರಲ್ಲೂ. ಯಾಕಂದರೆ ಅವ್ರು ಎಷ್ಟು ದಿನ ಆಗಿರುತ್ತೆ ಬಂದು ಅಂತ ಗೊತ್ತಿರಲ್ಲ ಅವರು. ಆಮೇಲೆ ಕೆಲವೊಂದು ಸನ್ನಿವೇಶ ಏನಾಗುತ್ತೆ ಅಂದರೆ ಮೇಡಮ್, ಈ ನಾರ್ತ್ ಇಂಡಿಯನಿಂದ ಈ IT-BT ಕಂಪ್ನಿಗೆ ಯಾರು ಬಂದಿರ್ತಾರಲ್ಲ, 3 ತಿಂಗಳು 4 ತಿಂಗಳು ಆಗಿದ್ರೆ ಅವ್ರಿಗೆ ಕನ್ನಡ ಅವಶ್ಯಕತೆನೇ ಇರಲ್ಲ. ಸೊ ಅವ್ರೇನು ಮಾಡ್ತಾರೆ, ಅನ್ಎಕ್ಸ್ಪೆಕ್ಟೆಡಾಗಿ ಕ್ಯಾಬಲ್ಲಿ ಎಲ್ಲಾದರೂ ಹೋದಾಗ ಕನ್ನಡ ಬರಲ್ಲ ಅಂತ ಹೇಳಿದಾಗ ಆ ಒಂದು ಕನ್ನಡಿಗರು ಯಾವಾಗ ಅದ್ರ ಬಗ್ಗೆ ವಿರುದ್ಧ ಮಾಡ್ತಾರೆ, ಅದು ನಂಗೆ ಸಖತ್ ಬೇಜಾರಾಗುತ್ತೆ. ಎಸ್ ಸರ್. ಇನ್ನು ನೀವು ನಿಮ್ಮ ಈ ಹೋರಾಟವನ್ನು ಅಥವಾ ಈ ಸಾಧನೆಯನ್ನು ಗಮನಿಸಿ ಸಾಕಷ್ಟು ಪ್ರಶಸ್ತಿಗಳು ಕೂಡ ನಿಮಗೆ ಬಂದಿರುತ್ತೆ. ಸೊ ಈ ಕುರಿತಾಗಿ ಹೇಳೋದಾದರೆ? ನನಗೆ 2018ರಲ್ಲಿ ವೀರಗನ್ನಡಿಗ ಪುರಸ್ಕಾರ ಬಂದಿದೆ. ಆಮೇಲೆ ಟೌನ್ ಹಾಲ್ನಲ್ಲಿ ಒಂದು ಕನ್ನಡ ವೀರ ಕನ್ನಡಿಗ ಅಂತ ಇನ್ನೊಂದು ಪ್ರಶಸ್ತಿ ಬಂದಿದೆ. ಅದೇ ರೀತಿ ಯುವ ರತ್ನ ಅಂತ ಅಂದ್ಬಿಟ್ಟು ಒಂದು ಪ್ರಶಸ್ತಿ ಬಂದಿದೆ ನನಗೆ. ಸೊ ಅದರಿಂದ ಪ್ರಶಸ್ತಿಗಳು ಮತ್ತು ಕಾರ್ಯಕ್ರಮಗಳಲ್ಲಿ ಹೋಗ್ತಾ ಇರ್ತೀನಿ. ಯಾವುದೇ ಒಂದು ಕನ್ನಡ ಕಾರ್ಯಕ್ರಮ ಇರಲಿ ಅಥವಾ ಯಾವುದೇ ಒಂದು ಗಣೇಶ ಚತುರ್ಥಿದು ಒಂದು ಕಾರ್ಯಕ್ರಮಗಳಿರಲಿ, ಎಲ್ಲದಕ್ಕೂ ಹೋಗಿ ಅಟೆಂಡ್ ಮಾಡ್ತೀನಿ ಮೇಡಮ್. ಎಸ್ ಸರ್. ಇನ್ನು ನೀವು ಒಂದು ಅನಾಥಾಶ್ರಮದ ಬಗ್ಗೆ ಕೂಡ ಹೇಳಿದ್ರಿ, ಅದಕ್ಕೆ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ನೀಡೋದಾದ್ರೆ? ಏನಾಗುತ್ತೆ ಅಂದರೆ ಮೇಡಮ್, ಕೆಲವರು ನಮ್ಮ ಈ ಕನ್ನಡ ಹೋರಾಟಗಾರರು ಮತ್ತು ಕೆಲವರು ಒಂದು ವಿಚಾರ ಹೇಳಿದಾಗ, ಮೊನ್ನೆ ತಾನೇ ಒಂದು ಚೂರು ಬಂದಿತ್ತು ಮಾತು, ಇಲ್ಲಿ ಮಾರ್ವಾಡಿಗಳು ಅಥವಾ ಉತ್ತರ ಭಾರತೀಯರು ತುಂಬ ಕೆಟ್ಟದಾಗಿ ನಡ್ಕೊಳ್ತಾರೆ ಅಂತಂದ್ಬಿಟ್ಟು. ಈ ಸ್ಟಾರ್ಟಿಂಗಲ್ಲಿ ಬಂದಿರೋರಿಗೆ ಗೊತ್ತಾಗಲ್ಲ ಕನ್ನಡ ಅಂದರೆ ಏನು ಅಂತಂದ್ಬಿಟ್ಟು. ಅವ್ರಿಗೆ ಇನ್ನು ನಾವು ತಿಳಿಸ್ಕೊಡ್ಬೇಕು ಏನು ಕನ್ನಡ ಅಂತಂದ್ಬಿಟ್ಟು. ಅದಕ್ಕಿಂತ ಮುಂಚೆನೇ ನಾವು ಅವರ ವಿರುದ್ಧದಲ್ಲಿ ಮಾತಾಡೋದು ತಪ್ಪು, ಫಸ್ಟ್ ಪಾಯಿಂಟು. ಎರಡನೇದು, ನನಗೆ ಯಾಕೆ ಇದು ಬಂತು ಅಂತಂದರೆ, ನಾವು ಮೊನ್ನೆಯಿಂದ ಬಂದಿಲ್ಲ ಮೇಡಮ್, 100 ವರ್ಷದಿಂದ ಕರ್ನಾಟಕದಲ್ಲಿ ನಮ್ಮ ಹಿರಿಯರೆಲ್ಲ ಬಂದಿರೋರು. ಸೊ ನಮ್ಮಲ್ಲಿ ಭೇದ ಭಾವ ಬೇಡ. ನಾವು ಭಾಷೆ ಬೇರೆ ಆಗಿರ್ಬೋದು ಅಷ್ಟೇ ಹೊರತು ಒಂದೇ ಭಾರತದಲ್ಲಿದ್ದವರು. ಸೊ ನಮ್ಮಲ್ಲಿ ಒಂದು ಕೀಳೆ ಅಂದರೆ ಕೆಳಗಡೆ ಮೇಲ್ಗಡೆ ನೋಡಬಾರ್ದು, ನಾವು ಒಂದೇ ಅಂತಂದ್ಬಿಟ್ಟು ಒಂದು ಯೋಚನೆ ಮೇಡಮ್. ಎಸ್ ಸರ್. ಇನ್ನು ಈ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಕಾಲೆಳೆಯೋರೇ ಜಾಸ್ತಿ ಸಪೋರ್ಟ್ ಮಾಡೋರ್ಗಿಂತ. ಸೊ ಈ ಅವಮಾನಗಳೆಲ್ಲ ಜಾಸ್ತಿ, ಅಪಮಾನಗಳು ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲ ನೀವು ಫೇಸ್ ಮಾಡಿದ್ದೀರಾ? ಅದು ಯಾವ್ದಾದ್ರು ಕೆಲವೊಂದು ಎಕ್ಸಾಂಪಲ್ಸ್ ಕೊಡೋದಾದ್ರೆ ಎಕ್ಸ್ಪೀರಿಯನ್ಸ್ಗಳನ್ನ? ಅಂಥದ್ದನ್ನು ಯಾವತ್ತೂ ಫೇಸ್ ಮಾಡಿಲ್ಲ ಮೇಡಮ್, ಅಂಥದ್ದು ಯಾವತ್ತೂ ಫೇಸ್ ಮಾಡಿಲ್ಲ. ಸೊ ನಿಮಗೆ ಯಾವತ್ತಾದರೂ ಈ ರಾಜಕೀಯ ಜೀವನ ನಾನು ಬರಬಾರ್ದಿತ್ತು ಅಥವಾ ಒಬ್ಬ ಆಕ್ಟಿವಿಸ್ಟ್ ಆಗಿ ನಾನು ಇರಬಾರ್ದಿತ್ತು ಅಂತ ಯಾವತ್ತಾದರೂ ಅನ್ಸುತ್ತೆ ಯಾವ್ದಾದ್ರು ಒಂದು ಘಟನೆ? ಅಂಥದ್ದು ಯಾವುದು ಘಟನೆ ಆಗಿಲ್ಲ ಮೇಡಮ್. ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ಅದನ್ನ ಎದುರು ನಿಂತ್ಕೊಂಡು ಅದನ್ನು ಫೇಸ್ ಮಾಡೋದಕ್ಕೆ ಮುಂದೆ ಹೋಗಿದ್ದೀನಿ ಹೊರತು ರಾಜಕೀಯಕ್ಕೆ ಬರಬಾರ್ದಾಗಿತ್ತು ಅಥವಾ ಈ ಸಮಾಜ ಸೇವೆಗೆ ಬರಬಾರ್ದಾಗಿತ್ತು ಅಂತ ಯಾವತ್ತೂ ಮನಸ್ಸಲ್ಲಿ ಬಂದಿಲ್ಲ ಮೇಡಮ್. ಸರ್. ಇನ್ನು ನೀವು ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕಾದ್ರೆ ಈ JDS ಪಕ್ಷವನ್ನು ಯಾಕೆ ಚೂಸ್ ಮಾಡಿದ್ರಿ ಅಂತ? JDS ಪಕ್ಷನ ಯಾಕೆ ಸೆಲೆಕ್ಟ್ ಮಾಡಿದೆ ಅಂತಂದರೆ ಮೇಡಮ್, ನಾವು ನೋಡಿರ್ಬೋದು ಪ್ರತಿಯೊಂದು ರಾಜ್ಯದಲ್ಲಿ, ಅಂದರೆ ಈ ಕಡೆ ತಮಿಳುನಾಡು, ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಎಲ್ಲ ನೋಡ್ತೀವಿ, ಅಲ್ಲಿನ ಒಂದು ಪ್ರಾದೇಶಿಕ ಪಕ್ಷಗಳು ಮೇಲ್ಗಡೆ ಇದೆ. ನಮ್ಮ ರಾಜ್ಯದಲ್ಲಿ ಆ ಪಕ್ಷ ಇಲ್ಲ ಅಂತಂದಾಗ ನನಗೆ ಸಖತ್ ಬೇಜಾರಾಗುತ್ತೆ. ಸೊ JDS ಪಕ್ಷಕ್ಕೆ ನಾವು ಯಾವತ್ತೇ ಬೆಂಬಲ ಕೊಡ್ತೀವಿ ಅಂತ ನನ್ನ ಮನಸ್ಸಲ್ಲಿದೆ. ಎಸ್ ಸರ್. ಇನ್ನು ಆ JDS ಪಕ್ಷದಲ್ಲಿ ನಿಮ್ಮ ಜರ್ನಿ ಹೇಗಿತ್ತು ಅಂತ, ಆ ಜರ್ನಿನ ಮೊದಲಿಂದ ಹೇಳ್ಕೊಳ್ತಾ ಬನ್ನಿ.
ಜರ್ನಿ ಅಂದರೆ ಮೇಡಮ್, ಈಗ ನಾನು ಸ್ಟಾರ್ಟಿಂಗಲ್ಲಿ ಜೆ ಡಿ ಎಸ್ ಅಲ್ಲಿ ಬಂದಾಗ ಶ್ರೀಮಾನ್ ಎಚ್ ಡಿ ದೇವೇಗೌಡರು ನನ್ನನ್ನು ನೋಡಿದಾಗ, ನನಗೆ ಇಂಟ್ರೊಡ್ಯೂಸ್ ಮಾಡಿದಾಗ ಮೈನಾರಿಟಿಯಿಂದ, ಅಂದರೆ ನಾವು ಜೈನ್ ಕಮ್ಯುನಿಟಿಯಿಂದ ಬರೋದು, ಸೊ ಮೈನಾರಿಟಿನಲ್ಲಿ ನನಗೆ ಪೋಸ್ಟಿಂಗ್ ಕೊಡೋಕ್ಕೆ ಅಂತ ಕರ್ಕೊಂಡೋಗಿದ್ದು. ಅವತ್ತು ಬೈ ಗಾಡ್ ಗ್ರೇಸ್ ದೇವೇಗೌಡರು ಸಾಹೇಬರು ನನ್ನನ್ನು ನೋಡ್ಬಿಟ್ಟು, ಇವನು ಯಾವ ಆ್ಯಂಗಲಿಂದನೂ ಮೈನಾರಿಟಿಯಾಗಿ ಕಾಣಲ್ಲ, ಇವನಿಗೆ ಜನರಲ್ ಬಾಡಿಯಲ್ಲೇ ಒಂದು ಪೋಸ್ಟಿಂಗ್ ಕೊಡಿ ಅಂತ ಅಂದ್ಬಿಟ್ಟು ಜನರಲ್ ಬಾಡಿಯಲ್ಲಿ ಪೋಸ್ಟಿಂಗ್ ಕೊಟ್ಟಿದ್ದು. ಆಮೇಲೆ 2015ರಲ್ಲಿ ನನಗೆ ಅವರೇ ಕರೆದು ನನಗೆ BBMP ಎಲೆಕ್ಷನ್ಗೆ ಟಿಕೆಟ್ ಕೊಟ್ಟಿದ್ದು. ಆವಾಗ ಅಂದರೆ ಟಿಕೆಟ್ ಫೇಲ್ ಆಗಿದ್ದು ಅಂತಂದರೆ ಸ್ಕೂಟ್ನಿಯಲ್ಲಿ ಫೇಲ್ ಆಗಿದ್ದು ನನಗೆ. ಸೊ ಎಲೆಕ್ಷನಲ್ಲಿ ಬೇರೆ JDS ಇಂದ ಬೇರೆ ಯಾರಿಗೂ ಟಿಕೆಟ್ ಕೊಟ್ಟಿಲ್ಲ. ಸೊ ಬರೀ ಅವಾಗ ಎರಡೇ ಪಕ್ಷ ಅಲ್ಲಿ ಓಡಾಟ ಮಾಡಿದ್ದು, BJP ಕಾಂಗ್ರೆಸ್ ಅಷ್ಟೇ. ಸೊ ಅದರಾದ ನಂತರ 2018ರಲ್ಲಿ ಕುಮಾರಣ್ಣ ಸಾಹೇಬರು ಯಾವಾಗ CM ಆಗಬೇಕು ಅಂತಂದ್ಬಿಟ್ಟು ಎಲೆಕ್ಷನ್ ಬಂದಿತ್ತು, ಆ ಟೈಮಲ್ಲೂ ಕೂಡ ಸಹ ನಾನು ಮತ್ತು ನಮ್ಮ ಸ್ನೇಹಿತರು JDSನವ್ರು ಯಾರ್ಯಾರು ಇದ್ದಾರೆ ಅವರೆಲ್ಲರೂ 184 ಕಿಲೋಮೀಟ್ರ್ ಬರಿಗಾಲಿನಲ್ಲಿ ನಡ್ಕೊಂಡು ಹೋಗಿದ್ದೀನಿ ಮೇಡಮ್. ಕುಮಾರಣ್ಣ CM ಆಗಬೇಕು ಅಂತ ಬೆಂಗಳೂರು ವಿಧಾನಸೌಧದಿಂದ ಹಿಡಿದು ಚಾಮುಂಡೇಶ್ವರಿ ಬೆಟ್ಟದವರೆಗೂ ಎಲ್ಲ ಕ್ಷೇತ್ರಗಳು, ಆಮೇಲೆ ದೇವ್ರ ಕೃಪೆಯಿಂದ ಮೇಡಮ್ ನಾನು ಯಾವ್ಯಾವ ಕ್ಷೇತ್ರದಿಂದ ನಡ್ಕೊಂಡು ಹೋದ್ನೋ ಆ ಎಲ್ಲ ಕ್ಷೇತ್ರಗಳು ಗೆದ್ದಿದೆ ಮೇಡಮ್. ಓಕೆ. ಸೊ ಇದೆಲ್ಲ ನಾನು JDS ಹೋರಾಟ ಮಾಡಿದ್ದೀನಿ ಮೇಡಮ್. ಎಸ್ ಸರ್. ಇನ್ನು ನೀವು ರಾಜಕೀಯದಲ್ಲಿ ಸಕ್ರಿಯರಾಗಿದ್ದೀರಾ. ಸೊ ಇವತ್ತಿನ ರಾಜಕೀಯದಲ್ಲಿ ಅಂದರೆ ಈ ಪಾಲಿಟಿಕ್ಸ್ ವಿಷಯಕ್ಕೆ ಬಂದರೆ ಏನು ಬದಲಾವಣೆ ಆಗಬೇಕು ಅಂತ ಅನಿಸುತ್ತೆ ನಿಮಗೆ? ಯೂತ್ ಮುಂದೆ ಬರಬೇಕು. ಫ್ರಮ್ ದ ಗ್ರಾಸ್ ಲೆವೆಲಿಂದನೂ ಯೂತ್ ಮುಂದೆ ಬಂದ್ರೇ ಕೂಡ ನಮ್ಮ ಒಂದು ಪಕ್ಷಕ್ಕೆ ಒಳ್ಳೆಯದಾಗತ್ತೆ. ಆಮೇಲೆ ನಮ್ಮ ಭವಿಷ್ಯ, ನಮ್ಮ ದೇಶದ ಭವಿಷ್ಯಕ್ಕಾಗೂ ನಾನು ಹೇಳ್ತೀನಿ, ಯೂತ್ ಯಾವತ್ತು ಮುಂದೆ ಬಂದು ಪೊಲಿಟಿಕ್ಸ್ಗೆ ಜಾಯ್ನ್ ಆಗ್ತಾರೋ ನಮ್ಮ ದೇಶ ಒಂದು ಒಳ್ಳೆಯ ದಿಕ್ಕಿಗೆ ಹೋಗುತ್ತೆ ಮೇಡಮ್. ಸರ್, ಇನ್ನು ಈ ದೇವೇಗೌಡರ ಫ್ಯಾಮಿಲಿಯವ್ರ ಜೊತೆ ನಿಮ್ಮ ಬಾಂಧವ್ಯ ಹೇಗಿದೆ ಅಂತ? ತುಂಬ ಚೆನ್ನಾಗಿದೆ ಮೇಡಮ್. ಸಾಹೇಬರು ಯಾವತ್ತೇ ಅಂದರೆ ಫಾರ್ ಎಕ್ಸಾಂಪಲ್ ಔಟ್ ಆಫ್ ಸ್ಟೇಟ್ ಹೋದಾಗ ಅಥವಾ ರಾಜಸ್ಥಾನ್ ಕಡೆ ಎಲ್ಲಾದರೂ ಹೋದಾಗ ನಾನು ಅವ್ರ ಜೊತೆಲೇ ಹೋಗಿರ್ತೀನಿ. ಅವ್ರ ಜೊತೆಲಿ, ಅವ್ರ ಫ್ಯಾಮಿಲಿ ಜೊತೆಲಿ ಎಲ್ಲ ನಮ್ಮ ಫ್ಯಾಮಿಲಿ ಚೆನ್ನಾಗಿದೆ ಮೇಡಮ್. ನನ್ನ ಮನೆಗೆಲ್ಲ, ಮದ್ದೂರು ಮನೆಗೆಲ್ಲ ಬಂದಿದ್ದಾರೆ ಮೇಡಮ್. ಓಕೆ ಸರ್. ಇನ್ನು ನೀವು ಈ ಸಾಮಾಜಿಕ ಆಗಿದ್ದೀರಾ ಈಗಲೂ ಕೂಡ. ಇಲ್ಲಿ ನಿಮ್ಮಿಂದ ತುಂಬ ಜನ ಸಹಾಯ ಪಡ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಉತ್ತರ ಭಾರತೀಯರಿಗೂ ಕೂಡ ನೀವು ಸಾಕಷ್ಟು ಸಹಾಯ ಮಾಡಿದ್ದೀರಾ. ಸೊ ನಿಮ್ಮಿಂದ ಸಹಾಯ ಪಡ್ಕೊಂಡವರು, ಓ ಅಣ್ಣ ನಿಮ್ಮಿಂದ ಈ ಕೆಲಸ ಆಯಿತು ಸರ್, ನಿಮ್ಮಿಂದ ಈ ಥರ ಹೆಲ್ಪ್ ಆಯಿತು ಅಂತ ಇಷ್ಟೆಲ್ಲ ನಿಮಗೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದಾಗ ನಿಮ್ಗೆ ಏನು ಅನಿಸುತ್ತೆ ಅಂತ? ತುಂಬ ಖುಷಿ ಆಗುತ್ತೆ. ಆವಾಗ ಅನಿಸುತ್ತೆ ನಾನು ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ, ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಕ್ಕೆ, ಒಂದು ಒಳ್ಳೆ ಆ ಮನುಷ್ಯಂಗೆ ಒಳ್ಳೇದು ಮಾಡಿದ್ದಕ್ಕೆ ನನಗೆ ಇವತ್ತೊಂದು ಒಳ್ಳೆ ಪುಣ್ಯ ಕಟ್ಕೊಳ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಎಸ್ ಸರ್. ಇನ್ನು ನೀವು ಈ ರಾಜಕೀಯದಲ್ಲಿ ಎಂಟ್ರಿ ಕೊಟ್ಟು ಎಷ್ಟು ವರ್ಷ ಆಗಿರ್ಬೋದು? ಇವತ್ತು 12-13 ವರ್ಷ ಆಯಿತು ಮೇಡಮ್. ಸೊ ಈ 12-13 ವರ್ಷದಲ್ಲಿ ತುಂಬ ಚಾಲೆಂಜಿಂಗ್ ಅನಿಸಿದ್ದು ಟೈಮ್ಸ್ ಯಾವುದಾದ್ರೂ ಇದೆಯಾ ರಾಜಕೀಯ ಕ್ಷೇತ್ರದಲ್ಲಿ? ತುಂಬ ಚಾಲೆಂಜಿಂಗ್ ಅಂದರೆ ಮೇಡಮ್, ಎಲೆಕ್ಷನ್ ಟೈಮಲ್ಲಿ ಯಾವಾಗ ಹೋರಾಟ ಮಾಡಿದ್ದೀವಿ ನಮ್ಮ JDS ಪಕ್ಷ ಮುಂದೆ ಬರಬೇಕು ಅಂತ ಅಂದ್ಬಿಟ್ಟು, ಅದೇ ಮೇನ್ ಚಾಲೆಂಜಿಂಗ್ ಟೈಮ್. ಎಸ್ ಸರ್. ಇನ್ನು ಸಾಮಾಜಿಕ ಹೋರಾಟದಲ್ಲಿ ಆ ಜೀವನದಲ್ಲೂ ಕೂಡ ಸಾಕಷ್ಟು ಚಾಲೆಂಜಸ್ ಇರುತ್ತೆ. ಸೊ ಒಂದು ನಿಮಗೆ ಚಾಲೆಂಜ್ ಅನ್ಸಿದ ಘಟನೆ ಅಥವಾ ಯಾವ್ದಾದ್ರು ಒಂದು ಇನ್ಸಿಡೆಂಟು, ಸೊ ಇದನ್ನ ಹಂಚ್ಕೊಳ್ಳೋದಾದ್ರೆ, ಅಥವಾ ನೀವು ನೋಡಿರುವಂಥ ಪರಿಸ್ಥಿತಿಗಳು ಬೇರೆಯವ್ರದ್ದು ಆ ರೀತಿ? ಅಂಥದ್ದು ಸುಮಾರು ಘಟನೆಗಳಿದೆ ಮೇಡಮ್. ಸಮಾಜ ಸೇವೆಗೆ ನೋಡೋಕ್ಕೆ ಹೋದರೆ ರಾಷ್ಟ್ರೀಯ ಪ್ರಜಾಪ್ರಭುತ್ವ ಸೇನೆ ಕಡೆಯಿಂದ ಯಾವಾಗ ಕನ್ನಡಿಗರು ಹೋರಾಟ ಮಾಡ್ತಾರೆ, ನಾವು ಹಿಂದಿಯವ್ರನ್ನ ಹೊರಗಾಕಿ ಅಂತಂದ್ಬಿಟ್ಟು ವಿಚಾರಗಳು ಬಂದಾಗ ಅಂಥದ್ದು ಸುಮಾರು ಸತಿ ಸಿಚುವೇಶನ್ ಆಗಿದೆ, ಸುಮಾರು ಸತಿ ಫೇಸ್ ಮಾಡಿದ್ದೀನಿ ಮೇಡಮ್ ಆ ಥರದ್ದು. ಸರ್, ಇನ್ನು ನೀವು ಉತ್ತರ ಭಾರತೀಯರಾಗಿದ್ರು ಕೂಡ, ರಾಜಸ್ಥಾನ್ ಮೂಲದವರಾಗಿದ್ರು ಕೂಡ, ಕನ್ನಡ ಭಾಷೆ ಬಗ್ಗೆ ನಿಮಗೆ ಸಾಕಷ್ಟು ಅಭಿಮಾನ ಇದೆ. ಯಾಕಂದ್ರೆ ನೀವು ಕನ್ನಡ ರಾಜ್ಯೋತ್ಸವದಲ್ಲಿ ಆ ದಿನದಂದು ರ್ಯಾಲಿಗಳನ್ನ ಕೂಡ ಆಯೋಜಿಸ್ತೀರಾ. ಸೊ ಈ ಕುರಿತಾಗಿ ಹೇಳೋದಾದ್ರೆ? ಕನ್ನಡದ ಪ್ರೇಮದ ಬಗ್ಗೆ ಹೇಳಕ್ಕೆ ಹೋದರೆ ಮೇಡಮ್, ನಾನು ಚಿಕ್ಕವನಿಂದಲೂ ಕನ್ನಡದ ಪ್ರೇಮಿ. ಮತ್ತು ನನಗೆ ಸ್ಕೂಲಿಂದಲೂ ಕೂಡ ಸಹ ಆಗಲಿ, ಕಾಲೇಜಲ್ಲಾಗಲಿ ಕೂಡ ಸಹ ಕನ್ನಡದಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀನಿ. ರಾಜಕೀಯವಾಗಿ ಅಂದರೆ ಸಮಾಜ ಸೇವಕಾಗಿ ನೋಡೋಕ್ಕೆ ಹೋದರೆ ನಾನು ಏನು ಉತ್ತರ ಭಾರತಿಗೆ ಕೇಳ್ಕೊಳ್ತೀನಿ ಅಂತಂದರೆ, ಯಾರ್ಯಾರು ಅವರು ಅಂಗಡಿ ಮುಂದ್ಗಡೆ ಫಲಕಗಳು ಹಾಕ್ಕೊಂಡಿದ್ದಾರೆ ಅವರೆಲ್ಲರೂ ಕನ್ನಡದಲ್ಲೇ ಒಂದು ನಾಮಫಲಕ ಹಾಕಬೇಕು ಅಂತ ಒಂದು ವಿನಂತಿ ಮಾಡ್ಕೊಳ್ತೀನಿ. ಎರಡನೇದಾಗಿ, ಯಾಕೆ ಕನ್ನಡ ರಾಜ್ಯೋತ್ಸವ ಮತ್ತು ಈ ಕನ್ನಡದ ಬಗ್ಗೆ ಎಲ್ರಿಗೂ ಹೇಳ್ತೀನಿ ಅಂತಂದರೆ, ಅವ್ರು ಇಲ್ಲೇ ಅಂದರೆ ಇದು ಒಂದು ನಮಗೆ ಜನ್ಮಭೂಮಿ ಹೆಂಗೆ ರಾಜಸ್ಥಾನನೋ, ನಮಗೆ ಕರ್ಮಭೂಮಿ ಕರ್ನಾಟಕ. ಸೊ ಕನ್ನಡನ ನಾವು ರೆಸ್ಪೆಕ್ಟ್ ಮಾಡಿದ್ರೆ ಸಹ, ಬರೀ ಕನ್ನಡನ ರೆಸ್ಪೆಕ್ಟ್ ಮಾಡಿದ್ರೆ ಮಾತ್ರ ನಮಗೆ ಇಲ್ಲಿ ಬೆಲೆ ಸಿಗುತ್ತೆ. ಆ ಕನ್ನಡಕ್ಕೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತಂತಂದರೆ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಇರೋಕ್ಕಾಗಲ್ಲ. ಸೊ ನಾನು ಮನವಿ ಮಾಡೋದುವೇ ಇಲ್ಲಿನ ಉತ್ತರ ಭಾರತೀಯರಿಗೆ ಅಂತಂತಂದರೆ, ಕನ್ನಡಕ್ಕೆ ಬೆಲೆ ಕೊಡಲೇಬೇಕು. ಬೆಲೆ ಕೊಟ್ಟರೆ ನೀವು ಇಲ್ಲಿ ಆರಾಮಾಗಿ ಇರೋದಕ್ಕೆ ಸಾಧ್ಯ ಮಾಡಿ. ಅದಲ್ಲದೆ ಕೆಲವೊಂದು ಸಿಚುವೇಷನಲ್ಲಿ
ನಾನು ಈ ನಮ್ಮ ಉತ್ತರ ಭಾರತೀಯ ಯೂತ್ಸ್ಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಯಾವತ್ತೇ ಒಂದು ಸಿಚುವೇಶನ್ ಬಂದಾಗ ಅವರು ಮುಂದೆ ಬಂದು ನಮ್ಗೆ ಒಳ್ಳೇದಾಗಲಿ ಅಂತ ಯೋಚನೆ ಮಾಡೋಕ್ಕೆ ಬಂದರೆ, ಅಂದರೆ ಏನು ಒಬ್ಬರು ಹೋರಾಟ ಮಾಡ್ತಾಯಿದ್ದಾರೆ, ಅವ್ರ ಜೊತೆಯಲ್ಲಿ ಸೇರ್ಕೊಂಡು ಇನ್ನೂ ಒಂದು ಇಬ್ಬರು ಜನ ಬಂದಾಗ ಹೋರಾಟಕ್ಕೆ ಅಂತ ಬಂದಾಗ ನಮಗೂ ಒಳ್ಳೇದು ಅನಿಸುತ್ತೆ ಅಂತ ಹೇಳ್ತೀನಿ ಮೇಡಮ್. ಎಸ್ ಸರ್, ಇನ್ನು ನೀವು ಕನ್ನಡ ಟ್ರೈನಿಂಗ್ ಕ್ಲಾಸಸ್ಗಳನ್ನ ಕೂಡ ತಗೊಳ್ತಿದ್ದೀರಾ, ಮಾಡಿಸ್ತಿದ್ದೀರಾ ಅಂತ ಕೂಡ ಹೇಳಿದ್ರಿ. ಸೊ ಎಷ್ಟು ಜನ ಈಗ ಸಕ್ರಿಯವಾಗಿ ನಡೀತಾ ಇದೆಯಾ? ಸಕ್ರಿಯವಾಗಿ ನಡೀತಾ ಇದೆ ಮೇಡಮ್. ಸುಮಾರು ಇವತ್ತಿನವರೆಗೂ ಸುಮಾರು 1,500-2,000 ಜನಕ್ಕೆ ನಾನು ಕನ್ನಡ ಕಲಿಸ್ಕೊಟ್ಟಿದ್ದೀನಿ. ಅಂದರೆ ಅವ್ರಿಗೆ ಏನು ಡೈಲಿ ರೂಟೀನ್ಸ್ ವರ್ಕ್ಗೆ ಕನ್ನಡ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅದನ್ನೆಲ್ಲ ನಾವು ಹೇಳ್ಕೊಡ್ತೀವಿ ಕ್ಲೀನಾಗಿ. ಕೆಲವರು ಪ್ರೊನೌನ್ಸಿಯೇಷನಲ್ಲಿ ತಪ್ಪಂತಂದಾಗ ಅದು ಸರಿಯಾಗಿ ಪ್ರೊನೌನ್ಸಿಯೇಷನ್ ಮಾಡೋವರೆಗೂ ನಾವು ಅವ್ರಿಗೆ ಕ್ಲಾಸ್ ಕೊಡ್ತೀವಿ ಮೇಡಮ್. ಅದಲ್ದೇ ಹಿಂದುತ್ವದ ವಿಚಾರ ಬಂದಾಗ, ಅಂದರೆ ಕ್ಲಾಸಸ್ ಬಗ್ಗೆ ಹೇಳ್ತಾ ಇರೋದು, ಕೆಲವೊಂದು ಫ್ರೀ ಕ್ಲಾಸಸ್ ಈ ಕಲೇರಿ ಕಲಿಯೋದು, ಹುಡುಗಿರೇ ಆಗಿರಲಿ ಹುಡುಗರೇ ಆಗಿರಲಿ ಕಲೇರಿ ಕಲಿಯೋದಕ್ಕೂ ನಾವು ಕ್ಲಾಸಸ್ ಮಾಡ್ತಾಯಿದ್ದೀವಿ ನನ್ನ ಸ್ವಂತ ಖರ್ಚಿನಲ್ಲೇ. ಅಂದರೆ ಯಾರ್ಯಾರಿಗೆ ಅವ್ರಿಗೆ ಪ್ರೊಟೆಕ್ಷನ್, ಸೆಲ್ಫ್ ಪ್ರೊಟೆಕ್ಷನ್ ಬೇಕು ಅನ್ನೋದೊಂದು ಉದ್ದೇಶ ಬಂದಾಗ ನಾವು ಅವ್ರಿಗೆ ಎಲ್ಲ ಥರದೊಂದು ಕ್ಲಾಸ್ನ ಹೇಳ್ಕೊಡ್ತೀವಿ ಮೇಡಮ್. ನೀವು ನೋಡ್ತಾ ಇರ್ಬೋದು ಈ ಹಿಂದುತ್ವ ಬಗ್ಗೆ ಏನು ಇವಾಗ ನಡೀತಾ ಇದೆ, ಆ ಒಂದು ವಿಚಾರ ಬಂದಾಗ ನಮಗದು ಬೇಜಾರಾಗತ್ತೆ, ನಮ್ಮ ಒಂದು ಹಿಂದುತ್ವ ಕಡಿಮೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಅದು ಒಂದು ಯಾವತ್ತೂ ಕಡಿಮೆ ಆಗಬಾರ್ದು ಅಂತಲೇ ಇದು ಒಂದು ಕ್ಲಾಸಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಕಲೇರಿ ಕ್ಲಾಸ್ ಆಗಿರ್ಬೋದು, ಯೋಗ ಕ್ಲಾಸ್ ಆಗಿರ್ಬೋದು, ಅದೆಲ್ಲ ನಾವು ಸ್ವಂತ ಇದರಲ್ಲೇ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್. ಎಸ್ ಸರ್, ಇನ್ನು ಈ ರಾಜಕೀಯಕ್ಕೆ ಪ್ರವೇಶ ಪಡಿಬೇಕು ಅಂತ ಸಾಕಷ್ಟು ಯುವಕರಿಗೆ ಆಸಕ್ತಿ ಇರುತ್ತೆ. ಸೊ ಈಗಿನ ಯುವಕರಿಗೆ ಏನು ಮೆಸೇಜ್ ಕೊಡ್ತೀರಾ ಅಂತ? ಇವಾಗಿನ ಯುವಕರಿಗೆ ಏನು ಮೆಸೇಜ್ ಕೊಡಬೇಕು ಅಂದರೆ ಮೇಡಮ್, ಅವರಲ್ಲಿ ಶಕ್ತಿ ಇದೆ, ಆ ಶಕ್ತಿನ ತಿಳ್ಕೋಬೇಕು ಅಂದರೆ ಅವರಲ್ಲೇ ಅಂದರೆ ನೋಡಬೇಕು ನಮ್ಮಲ್ಲಿ ಏನು ಶಕ್ತಿ ಇದೆ, ನಾವು ಯಾಕೆ ಮುಂದೆ ಬರಬಾರ್ದು, ಮುಂದೆ ಬಂದ್ರೇ ನಮ್ಗೆ ಒಳ್ಳೇದಾಗತ್ತೆ ಅಂತ ಯೋಚನೆ ಮಾಡಿದ್ರೆ ಮಾತ್ರ ನಮ್ಮ ಒಂದು ಯುವಕರಿಗೆ ಗೊತ್ತಾಗತ್ತೆ ನಾವು ಏನಾದರೂ ಒಂದು ಮಾಡ್ಬೋದು ಅಂತ ಮೇಡಮ್. ಎಸ್ ಸರ್, ಇನ್ನು ಈ ಸಮಾಜದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಏನು ಬದಲಾಗಬೇಕು ಅಂತ ಅನ್ಸುತ್ತೆ? ಏನು ಬದಲಾದರೆ ಅದರಿಂದ ನಮ್ಮ ದೇಶಕ್ಕೆ ಒಳ್ಳೆಯದು ಅಂತ ನಿಮಗೆ ಅನ್ಸುತ್ತೆ ನಿಮ್ಮ ಪ್ರಕಾರ? ಯುವಕರು ಒಂದು ಒಳ್ಳೆಯ ದಾರಿಯಲ್ಲಿ, ಅಂದರೆ ಈಗ ನಾವು ಕೆಲವೊಂದು ಆ್ಯಕ್ಟಿವಿಟೀಸ್ ನಾವು ಮಾಡಿದಾಗ, ಶಿಬಿರಗಳು, ಆಮೇಲೆ ಈ ಡ್ರಗ್ ಫ್ರೀ ಕಂಟ್ರಿ ಅಂತ ಹೋದಾಗ ಕೆಲವೊಂದು ಶಿಬಿರಗಳು ಮಾಡಿದ್ದೀನಿ. ಆಮೇಲೆ ಬ್ಲಡ್ ಡೊನೇಷನ್ ಶಿಬಿರಗಳು ಮಾಡಿದ್ದೀನಿ. ಸೊ ಈಗಿನ ಜನ್ರೇಷನ್ ಚೇಂಜಸ್ ಅಂತಂದರೆ ಬ್ಯಾಡ್ ಹ್ಯಾಬಿಟ್ಸ್ ಬಿಡಬೇಕು ಮೇಡಮ್. ಈ ಬ್ಯಾಡ್ ಹ್ಯಾಬಿಟ್ಸ್ ಬಿಟ್ಟರೆ ಮಾತ್ರ ನಮ್ಮ ದೇಶಕ್ಕೆ ಮತ್ತು ಅವರ ಜನ್ರೇಷನ್ಗೆ ಒಳ್ಳೆಯದಾಗತ್ತೆ ಮೇಡಮ್. ಎಸ್ ಸರ್, ಇನ್ನು ನಿಮ್ಮ ಮುಂದಿನ ಗುರಿ ಏನು ಸರ್? ಈಗ ಆ್ಯಕ್ಟಿವಿಸ್ಟ್ ಆಗಿನೂ ಕೂಡ ಜೊತೆಗೆ ರಾಜಕೀಯದಲ್ಲಿ ಇದ್ದೀರಾ. ಸೊ ಇವೆರಡರಲ್ಲೂ ಕೂಡ ನಿಮ್ಮ ಮುಂದಿನ ಗುರಿ ಏನು ಅಂತ? ನನ್ನ ಮೇನ್ ಗುರಿ ಏನಂತಂದರೆ ಮೇಡಮ್, ಎಲ್ಲಿವರೆಗೂ ಕರ್ನಾಟಕದಲ್ಲಿರೋ ಉತ್ತರ ಭಾರತಕ್ಕೆ ತೊಂದರೆ ಆಗೋದು ನಿಲ್ಲಲ್ವೋ ಅಲ್ಲಿವರೆಗೂ ನಾನು ಹೋರಾಟ ಸಕ್ರಿಯವಾಗಿ ಮುಂದೆ ಓಡಿ ಹೋರಾಟ ಮಾಡ್ತಾ ಇರ್ತೀನಿ ಮೇಡಮ್. ಎಸ್ ಸರ್, ಇನ್ನು ನಿಮ್ಮದೊಂದು ಫ್ಯಾಮಿಲಿನ ತಗೊಂಡ್ರೆ ಒಂದು ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇರುವಂತಹ ಫ್ಯಾಮಿಲಿ. ಈಗ ಬಿಸ್ನೆಸ್ ಅಂದರೆ ಸಾಮಾನ್ಯವಾಗಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ಈ ಅಪ್ಸ್ ಆ್ಯಂಡ್ ಡೌನ್ಸ್ನ ನೀವು ಹೇಗೆ ಅದನ್ನು ಹ್ಯಾಂಡಲ್ ಮಾಡ್ತೀರಾ ಅಂತ? ಯಾಕಂದರೆ ನೀವು ಹೇಳೋ ಆನ್ಸರ್ ಇಲ್ಲಿ ಸಾಕಷ್ಟು ಜನಕ್ಕೆ ಇನ್ಸ್ಪೈರ್ ಆಗುತ್ತೆ. ಹಾಗಾಗಿ ಈ ಅಪ್ಸ್ ಆ್ಯಂಡ್ ಡೌನ್ಸ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಮೇಡಮ್, ಆ್ಯಕ್ಚುಲಿ ನಮ್ಮ ತಂದೆ ನಾವು ದೊಡ್ಡವರಾಗಿದ್ದಾಗಿಂದ ನೋಡ್ಕೊಂಡಿದ್ದೀನಿ. ಐ ಆಮ್ ವಿತ್ ಸಿಲ್ವರ್ ಸ್ಪೂನ್, ಅಂದರೆ ನಮ್ಗೆ ಯಾವತ್ತೂ ಏನೇ ಒಂದು ಇದಕ್ಕೆ ತೊಂದರೆ ಆಗಿಲ್ಲ. ನನ್ನ ತಮ್ಮ ಒಬ್ಬ ಇದ್ದಾನೆ, ನಮಗೆ ಒಬ್ಬರು ಅಕ್ಕ ಇದ್ದಾರೆ, ಇಬ್ರಿಗೂ ಮದುವೆ ಆಗಿದೆ. ಸೊ ಅಪ್ ಆ್ಯಂಡ್ ಡೌನ್ ವಿಚಾರ ಅಂತ ಬಂದಾಗ ಎಲ್ಲದಕ್ಕೂ ಫೇಸ್ ಮಾಡಬೇಕು ಅಂತ ಒಂದು ಅಭ್ಯಾಸ ನಮ್ಮ ತಂದೆ ತಾಯಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಏನೇ ಒಂದು ತೊಂದರೆ ಬಂದರೂ ನಾವು ಅದನ್ನು ಫೇಸ್ ಮಾಡಬೇಕು ಅಂತಂದ್ಬಿಟ್ಟು. ಸೊ ಅದರ ವಿಚಾರದಲ್ಲಿ ನಾನೇನು ಜಾಸ್ತಿ ಹೇಳ್ಕೊಳ್ಳೋಕ್ಕೆ ಏನಿಲ್ಲ ಮೇಡಮ್. ಎಸ್ ಸರ್, ಇನ್ನು ಇಷ್ಟು ಹೊತ್ತು ನಿಮ್ಮ ಪ್ರೀಷಿಯಸ್ ಟೈಮ್ನ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಶ್ರೀಯುತ ರಾಕೇಶ್ ಎಂ ದೇಶರ್ಲಾ ಅವರ ಸಾಧನೆಯ ಜೀವನ ಹೇಗಿತ್ತು ಅಂತ. ಇವರ ಮುಂದಿನ ಹೋರಾಟಕ್ಕೆ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.